ಅವ್ರೆಂತ ಮಾತಂದ್ರೆ ಅವರಪ್ಪ ನನ್ನ ಮಗನ್ ದಪ್ಪಗೈತೆ ಅಂತ ಬಂದೇನೆ ಅಂತ ಕೇಳಿದ್ರು. ಇಂಥ ಮಾತ ಒಬ್ಬ ತಂದೆ ಆಗಿ ಕೇಳೋದು? ಅವ್ರ ತಂಗಿನೂ ಅದೇನೇ ತರನೇ ಕೆಟ್ಟಾಗಿ ಮಾತಾಡಿದ್ರು. ಏನಂತ, ನಮ್ಮ ಇನ್ನೊಬ್ಬನ ಲೈಫ್ ಹಾಳು ಮಾಡಿ ನಮ್ಮ ಅಣ್ಣನ ಲೈಫಿಗೆ ಬಂದಿದ್ಯಾ ಅಂತ. ನಾನು ಇನ್ನೊಬ್ಬನ ಲೈಫ್ ಹಾಳು ಮಾಡಿ ಅವ್ರ ಅಣ್ಣನ ಲೈಫಿಗೆ ಹೋಗಂಗಿದ್ದಿದ್ರೆ ಅವನೊಬ್ಬನೇ ನನಗೆ ಇರ್ತಿರ್ಲಿಲ್ಲ, ಬೇಜಾನ್ ಜನ ಇರ್ತಿದ್ರಲ್ವಾ. ಯಾಕೆ ನಾನು ಅವನೊಬ್ಬನೇ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿರೋನ್ನೇ ನಾನು ಹೋಗಿ ಅವ್ರ ಮನೆಯಲ್ಲಿ ಯಾಕೆ ಕೇಳಬೇಕಾಗಿತ್ತು ನಾನು? ಆಮೇಲೆ ಅದಾದ್ಮೇಲೆ ಅವ್ರ ತಂಗಿಗೆಲ್ಲ ಬಾಯಿ ಬಂದಂಗೆಲ್ಲ ಮಾತಾಡಿ ಊರವರೆಲ್ಲರೂ ಬಾಯಿ ಬಂದಂಗೆಲ್ಲ ಮಾತಾಡಿದ್ರು. ಅದಾದ್ಮೇಲೆ ನನ್ನ ವಾಪಸ್ ಕಳಿಸಿದ್ರು. ಆಮೇಲೆ ಅದಾದ್ಮೇಲೆ ಆ ಕಡೆಯಿಂದ ಏನೂ ಪ್ರತಿಕ್ರಿಯೆ ಬರಲಿಲ್ಲ. ಏನಂತ ವಾಪಸ್ ಕಳಿಸಿದ್ರು, ನೋಡಮ್ಮ ಅವನಿಗೆ ಹೇಳ್ತೀವಿ, ನೋಡೋಣ ಆಯಿತು, ಮದುವೆ ಒಪ್ಪಿಸ್ತೀವಿ ಅಂತ ಹೇಳಿ ಕಳಿಸಿದ್ರು. ಸರಿ ಅಂತ ನಾನು ಬಂದಾದ್ಮೇಲೆ ತಿರ್ಗಾ ಅವನು ಬಾಯಿ ಬಂದಂಗೆ ಕೆಟ್ಟಾಗೆ ನೀನು ಸೂಳೆ, ನೀನು ಅಂತೋಳು ಇಂತೋಳು ಅಂತ ಬೈಯಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ಯಾಕೆ ಸೂಳೆ ಆಗ್ತೀನಿ? ನಿಮ್ಮ ಮನೆಯಿಂದ ನಿಮ್ಮ ಅಕ್ಕ ತಂಗಿರ್ಗೂ ಯಾರು ಹಿಂಗೆ ಮಾಡಿದಿದ್ರೆ ಹಿಂಗೆ ಕೇಳ್ತಿದ್ದ ಸೂಳೆ ಅಂತೆಲ್ಲ ವಾದ ಎಲ್ಲ ವಾದ ಮಾಡಿ ಜಗಳನೂ ಮಾಡಿದೆ. ಅದಾದಮೇಲೆ ನನಗೆ ಇರೋಕ್ಕೆ ಆಗ್ತಿರ್ಲಿಲ್ಲ ಇವ್ರು ಮಾಡಿರೋ ಮೋಸ ಎಲ್ಲ ನೋಡಿಕೊಂಡು. ಅದಾದ್ಮೇಲೆ ಮತ್ತೆ ಊರಿಗೆ ಹೋದೆ. ಈ ಥರ ಎಲ್ಲ ಬ್ಲಾಕ್ ಮಾಡಿದ್ಯಲ್ಲ, ನನ್ನ ಲೈಫ್ನೇ ಹಾಳು ಮಾಡಿದ್ಯಲ್ಲ, ನಾನು ನ್ಯಾಯ ಬೇಕು, ನ್ಯಾಯ ಕೊಡಿಸು ಅಂತ ಊರಿಗೆ ಹೋದೆ. ಊರಿಗೆ ಹೋಗಾದ್ಮೇಲೆ ಊರವರೆಲ್ಲ ಮತ್ತೆ ಬಂದು ಏನೇನೋ ಮಾತಾಡಿ ಅವನು ಬಂದು ಮತ್ತೆ ನನ್ನ ಊರಿಗೆ ಬಂದಿದ್ಯಾ ಅಂತ ಹೇಳಿ ಹೊಡೆದು ಹೊಟ್ಟೆಗೆ ಕೆನ್ನೆಗೆಲ್ಲ ಒದ್ದೆ ಆದ್ಮೇಲೆ ಅಲ್ಲಿರೋರೆಲ್ಲ ಏನು ಮಾಡಿದ್ರು, ಬಂದು ನನಗೆ ಹೊಡೆದ್ರು. ಅವನು ಹೊಡಿತಿದ್ರು ನೋಡ್ಕೊಂಡು ಸುಮ್ಮನೆ ನಿಂತಿದ್ದಾನೆ. ನಾ ಏನು ಬಿಡಿಸೋಕ್ಕೂ ಹೋಗ್ಲಿಲ್ಲ, ಯಾಕೆಂದ್ರೆ ಅವನೇ ಹೊಡೆದಿದ್ನಲ್ಲ ನನಗೆ. ಅವನು ಹೇಳ್ಕೊಟ್ಟು ಎಲ್ಲರ ಕೈಲೂ ಹೊಡ್ಸಿಸ್ತಿದ್ನಲ್ಲ, ಅವನು ಹೇಳ್ಕೊಟ್ಟು ಎಲ್ಲರಿಗೂ ಹೊಡ್ಸಿಸ್ತಾದ್ಮೇಲೆ ನಾನು ಅಲ್ಲಿಂದ ತಪ್ಪಿಸ್ಕೊಂಡ್ಬಂದು 112ಗೆ ಫೋನ್ ಮಾಡಿದೆ. ಸರ್ ಹಿಂಗೆ ಆಗ್ತಿದೆ ಬನ್ನಿ ಅಂತ. ಅವ್ರು ಬರೋದು ಲೇಟ್ ಮಾಡಿದ್ದಕ್ಕೆ ಬಾಯಲ್ಲೆಲ್ಲ ರಕ್ತ ಬಂದು ನಾನು ಈಚೆ ಕಡೆ ಕೂರಿಸಿದಾಗ ಆಮೇಲೆ ಅವನನ್ನು ಕರೆಸಿ ಏನೋ ಇವಳನ್ನ ಸಾಯ್ಸೋನೇನೋ, ಮನೆ ಒಳಗೆ ಕೂಡಾಕ್ರೋ, ಬಂದಿದ್ಲು ಅನ್ನೋದೇ ಗೊತ್ತಾಗಬಾರ್ದು, ಆ ಥರ ಮಾಡ್ರೋ ಅಂತ ಊರವರೆಲ್ಲ ಮಾತಾಡ್ಕೊಂಡ್ರು. ಅವನೇನು ಅದಕ್ಕೆ ಆಯ್ತು ಹೋಗು ಬಾ, ಆಯ್ತು ಹಿಂಗೆಲ್ಲ ಆಯ್ತು ಹೋಗು ಅಂತ ಏನು ಹೇಳಲೇ ಇಲ್ಲ. ಅವ್ರು ಹೇಳ್ದಂಗೆ ಕೇಳ್ಕೊಂಡು ನಿಂತ್ಕೊಂಡಿದ್ದ. ಆಯ್ತು ಅದೇನು ಮಾಡ್ತೀರಾ ಮಾಡ್ರಿ ಅಂತ ನಾನು ಹಂಗೆ ಧೈರ್ಯವಾಗಿ ನಿಂತ್ಕೊಂಡು ಅಲ್ಲೇ ಇರೋಂಥ ಬೇಲೂರು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಕೆ ಹೋದೆ, ಹಿಂಗೆಲ್ಲ ಹೊಡೆದಿದ್ದಾರೆ ಅಂತ. ಅಲ್ಲಿ ಹೋದಾಗ ಅವರು SI ಇದ್ದವ್ರು ಏನಂದ್ರು, ನೋಡಮ್ಮ ಇದು ನಿಮ್ಮ ಸ್ಟೇಷನಲ್ಲೇ ಕೊಡು, ತಿಪ್ಟೂರು ಪೊಲೀಸ್ ಸ್ಟೇಷನಲ್ಲಿ, ಇಷ್ಟು ದೂರ ಯಾಕೆ ಬರ್ತೀಯಾ ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡಿ ಅಲ್ಲಿ ನಾನು ಹೋಗಿದ್ದಕ್ಕೆ ಬರ್ಕೊಂಡು ಕಳಿಸಿ ಆದಮೇಲೆ ನಾನು ಹೋಗಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ MLC ಮಾಡಿಸ್ದೆ. MLC ಮಾಡಿಸಿ ಆದಮೇಲೆ ನಾನು ಕಂಪ್ಲೇಂಟು ಕೊಟ್ಟೆ ತಿಪ್ಟೂರು ಪೊಲೀಸ್ ಸ್ಟೇಷನಲ್ಲಿ. ಫಸ್ಟು ನಾನು ಸಾಂತ್ವನ ಕೇಂದ್ರಕ್ಕೆ ಹೋದೆ. ಸಾಂತ್ವನ ಕೇಂದ್ರದಲ್ಲಿ ಅವನಿಗೆ ಫೋನ್ ಮಾಡಿ, ನೋಡಪ್ಪ ಈ ಥರ ಕೇಸ್ ಬಂದಿದೆ ಬಾ ಅಂತ ಕರೆದಾಗ ದಿಮಾಕಲ್ಲಿ ದೌಲತ್ತಲ್ಲಿ ಮಾತಾಡಿದ್ದಾನೆ. ಕೇಸ್ ಹಾಕೊಳ್ಳಿ, ನಾನು ಕೋರ್ಟಲ್ಲೇ ಬಂದು ತೀರ್ಮಾನ ಮಾಡ್ಕೊತೀನಿ, ಕೇಸ್ ಮಾಡಿ ಅಂತ ಎಲ್ಲ ಮಾತಾಡೋದಂತೆ. ಅದು ನಂಗೆ ಗೊತ್ತಿಲ್ಲ. ಅವರು ಸಾಂತ್ವನ ಕೇಂದ್ರದಲ್ಲಿ ಫೋನ್ ಮಾಡಿ ಹಿಂಗೆಲ್ಲ ಮಾತಾಡಿದ್ರು ಕಣಪ್ಪ, ನೀನು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ರು. ಸರಿ ಆಯಿತು ಮೇಡಮ್ ಅಂತ ಹೇಳಿ ನಾನು ತಿಪ್ಟೂರು ಟೌನ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ. ಸರ್ ನಂಗೆ ಹಿಂಗೆ ಅನ್ಯಾಯ ಆಗಿದೆ, ನಂಗೆ ನ್ಯಾಯ ಕೊಡಿಸಿ, ಅವನನ್ನು ಕರೆಸಿ ಅಂತ ಕೊಟ್ಟಾಗ ಅವರು ಆಯಿತು ಕಣಮ್ಮ ಕರೆಸ್ತೀನಿ ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿ ನಾನು ಡೈಲಿ ಸ್ಟೇಷನ್ಗೆ ಹೋಗೋದು ಬರೋದು ಏನಂತ, ಸರ್ ಏನಾಯಿತು ಬಂದ್ರಾ ಏನಂತ ಹೇಳಿದ್ರು, ಸಿಕ್ಕಿದ್ರಾ ಕಾಂಟ್ಯಾಕ್ಟಿಗೆ ಅಂತ. ಇಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ, ಬರ್ತಾರೆ ಕಣಮ್ಮ, ಬಂದಾಗ ನಾನೇ ಫೋನ್ ಮಾಡ್ತೀನಿ ಕಣಮ್ಮ ಅಂತ SI ಯತೀಶ್ ಸರ್ ಹೇಳಿದ್ರು. ಸರಿ ಸರ್ ಅಂತೇಳಿ ಸುಮಾರು ಒಂದು 15-20 ದಿನ ಹಿಂಗೆ ಸ್ಟೇಷನ್ಗೆ ಹೋಗೋದು ಬರೋದು ಮಾಡ್ತಾನೇ ಇದ್ದೆ. ಅದಾದ್ಮೇಲೆ ಅವನನ್ನ ಕರ್ಸಿದ್ರು. ಅವ್ರ ಜೊತೆಗೆ ಯಾರೋ ದೊಡ್ಡವರೆಲ್ಲ ಬಂದು ಕೂತ್ಕೊಂಡು ಮಾತಾಡಿ ಈಗ ಇದ್ರ ಬಗ್ಗೆ ಏನಪ್ಪ ನಿಂದು ಅಂತ ಹೇಳಿದ್ರೆ, ನಂಗೆ ಆಗಲ್ಲ ಸರ್, ನಂಗೆ ಇಷ್ಟ ಇಲ್ಲ ಸರ್, ನನ್ನ ಮದುವೆ ಆಗಲ್ಲ ಸರ್, ನಾನೇನು ಮಾಡೇ ಇಲ್ಲ ಸರ್ ಅಂತ ಅವ್ರ ಮುಂದೆ ವಾದ ಮಾಡಿದ್ರು. ಆಮೇಲೆ ನಾನು ಕೆಲವೊಂದು ನನ್ನ ಹತ್ರ ಇದ್ದ ಸಾಕ್ಷ್ಯಾಧಾರಗಳನ್ನ ಪೊಲೀಸರಿಗೆ ಕೊಟ್ಟೆ. ಸರ್ ನೋಡಿ ಇಷ್ಟೆಲ್ಲ ಇದೆ ಅಂತನ. ತಿರ್ಗಾ ಅದಾದ್ಮೇಲೆ ನೀವಿಬ್ಬರೇ ಪ್ರೈವೇಟಾಗಿ ಮಾತಾಡ್ಕೊ ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಮಾತಾಡ್ಕೊತೀವಿ ಅಂತ ಹೇಳಿ ಸೈಡಿಗೆ ಹೋಗಿ ಮಾತಾಡಿದಾಗ, ನೋಡು ನಾನು ಹೇಳಿರ್ಲಿಲ್ವಾ, ನಾನು ಹಿಂಗೆ ಇರೋಣ ಅಂತ ಹೇಳಿರ್ಲಿಲ್ವಾ, ಮದುವೆ ಆಗೋದು ಬೇಡ, ನಾನು ಹಿಂಗೆ ಲೈಫ್ ಟೈಮ್ ನಿನ್ನ ಜೊತೆಲಿ ಇರ್ತೀನಿ ಅಂತ ಹೇಳಿರ್ಲಿಲ್ವಾ, ಯಾಕೆ ಕಂಪ್ಲೇಂಟ್ ಕೊಟ್ಟೆ ಅಂತ ಎಲ್ಲ ಮಾತಾಡ್ದ. ನಾನು ನೋಡಪ್ಪ ನನ್ನ ಲೈಫ್ ನೀನು ಹಾಳು ಮಾಡಿದ್ಯಾ, ನನ್ನ ನ್ಯಾಯ ಬೇಕಂತ ನಾನು ಬಂದಿರೋದು, ಈಗಲೂ ನೀನು ಮದುವೆ ಮಾಡ್ಕೋ, ಇದೆಲ್ಲ ಬೇಡ ಅಂತಂದು. ನಾನು ಮದುವೆ ಆಗಲ್ಲ ಅಂತಂದು. ತಿರ್ಗಾ ಪೊಲೀಸರ ಹತ್ರಕ್ಕೆ ಹೋದಾಗ ಅಲ್ಲಿ ಪೊಲೀಸ್ನವರು ಮತ್ತೆ ಏನು ಡಿಸೈಡ್ ಮಾಡ್ರಿ ಅಂದಾಗ ಅವನೇನು ಇಲ್ಲ ಸರ್ ನಾನು ಆಗಲ್ಲ ಅಂತ. ಆಯಿತು ಅಂತ ಹೇಳಿ ಹಿಂಗೆ ಒಂದು ಸ್ವಲ್ಪ ಟೈಮ್ ಚರ್ಚೆ ನಡೆದು ಮತ್ತೆ ಹೋಗ್ರಿ ಏನಾದರೂ ಮಾತಾಡ್ಕೊಂಬರೋದಿದ್ದೆ ಅಂತ ಅಂದಾಗ
ನನ್ನ ಕೈಲಿ 30,000 ಕೊಡೋಕ್ಕಾಗುತ್ತೆ ಅಷ್ಟೇ, ನಾನು 30,000 ಕೊಡ್ತೀನಿ ಪರಿಹಾರ ಅಂತ ಕೇಳಿದ್ರು. ಇಲ್ಲ ಸರ್ ನನಗೆ ಬೇಡ ಸರ್, ನಂಗೆ ದುಡ್ಡೆಲ್ಲ ಬೇಡ ಸರ್, ನಂಗೆ ನ್ಯಾಯ ಬೇಕು ಸರ್, ನನ್ನ ಮದುವೆ ಆಗಬೇಕು, ನನ್ನ ಜೀವನನೇ ಟೋಟಲಾಗಿ ಹಾಳು ಮಾಡಿ ಇಕ್ಕಿದ್ದಾರೆ, ಹಾಳಾಗೋಗಿದೆ, ನಾನು ಬದುಕಿರೋದೇ ವೇಸ್ಟ್ ಅಂತ ಅನ್ನಿಸ್ಬಿಟ್ಟಿದೆ. ಆ ರೇಂಜಿಗೆ ನನ್ನ ಲೈಫ್ನ ತಂದು ನಿಲ್ಸಿದ್ದಾರೆ, ಮದುವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿ ಫಿಸಿಕಲಿ ಇನ್ವಾಲ್ವ್ ಮಾಡ್ಕೊಂಡು ಹೆಣ್ಮಗಳು ತಾನೇ ಹಿಂಗಿರ್ತಾಳೆ ಸರ್ ಅಂತ ಪ್ರಶ್ನೆ ಮಾಡಿದಾಗ, ಅಮೌಂಟಿನ ವಿಚಾರ ಬಂದಾಗ ಇಲ್ಲ ಸರ್ ನಂಗೆ ಅಮೌಂಟ್ ಬೇಡ, ನಂಗೆ ನ್ಯಾಯ ಬೇಕು ಅಂತ ಹೇಳಿ, ಸರಿ ಕಣಮ್ಮ ಆಯಿತು ಅವ್ರ ಅಪ್ಪ ಅಮ್ಮನ ಒಪ್ಸ್ಕೊಂಡು ಕರ್ಕೊಬತ್ತೀವಿ ನೋಡೋಣ ಅಂತ ಹೇಳಿ ಹೋದವರು ಬರಲೇ ಇಲ್ಲ ಸ್ಟೇಷನ್ ಕಡೆ. ಮತ್ತೆ ಮುಖ ಮಾಡಿ ಏನಾಗಿದೆ, ಕೇಸ್ ಏನಾಗಿದೆ ಅವ್ರು ಏನು ಕೇಳಲೂ ಇಲ್ಲ. ಆಮೇಲೆ ಮತ್ತೆ ನಾನು ಹೋಗಿ ಸರ್ ಏನು ಹೇಳಿದ್ರು ಬಂದ್ರ ಅಂತ ಅಂದಾಗ ಅವನು ಆರಾಮಾಗೇ ಇದ್ದಾನೆ, ಸುತ್ತಾಡ್ಕೊಂಡು ಅವ್ರ ಅಪ್ಪ ಅಮ್ಮನ ಜೊತೆ ಫಂಕ್ಷನ್ ಮಾಡ್ಕೊಂಡು ಅವ್ರ ಅಣ್ಣಂದು ಪಾಪು ಆಗಿದೆ ಅಂತ ಹೇಳಿ ಏನು ಖುಷಿಯಾಗಿ ಎಲ್ಲ ಎಂಜಾಯ್ ಮಾಡ್ಕೊಂಡಿದ್ದಾರೆ. ನಾನು ಸ್ಟೇಟಸಲ್ಲಿ ಕೆಲವೊಬ್ರು ಹೇಳೋದ್ರಲ್ಲಿ ಎಲ್ಲ ನೋಡ್ತಾನೆ ಇದ್ದೀನಿ, ಚೆನ್ನಾಗಿದ್ದಾನೆ, ಆದರೆ ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ, ಅವ್ನು ಸಿಗ್ತಿಲ್ಲ, ನೋಡಂಗೆ ಕಣಮ್ಮ ಹೇಳ್ತೀನಿ ಅಂತ ಪೊಲೀಸ್ನವ್ರು ಹೇಳ್ತಾನೆ ಇದ್ರು. DYSP ಮೇಡಮ್ ಬಂದು ನನ್ನ ಕರೆಸಿ ನನ್ನ ಮಾತಾಡಿಸಿ ಆಮೇಲೆ FIR ಮಾಡಿದ್ರು. ಅವ್ರು ನಾನು ಕಂಪ್ಲೇಂಟ್ ಕೊಟ್ಟು 2 months ಆದಮೇಲೆ FIR ಮಾಡಿದ್ದು. ಅದು SP ಸರ್ ಹತ್ರಕ್ಕೆ ಹೋಗಿ ಬಂದಿದ್ದೀನಿ ಅಂತ ಅಂದಿದ್ದಕ್ಕೆ. ಅದಾಯಿತು, ಅದಾದಮೇಲೆ FIR ಆಯಿತು, FIR ಆದಮೇಲೆ ಮಾಜರ್ ಆಯಿತು, ಮಾಜರ್ ಆದಮೇಲೆ ಕೇಸ್ನ DCRಗೆ ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲಿ ನನಗೆ ಇನ್ವೆಸ್ಟಿಗೇಷನ್ಗೆ ಅಂತ ಇಲ್ಲಿ ಯಾವ್ಯಾವ ಲಾಡ್ಜ್ಗೆ ಹೋಗಿದ್ವಿ, ಎಲ್ಲೆಲ್ಲಿದ್ವಿ, ಎಲ್ಲಿ ಸುತ್ತಾಡಿದ್ವಿ ಅದನ್ನೆಲ್ಲ ಕೇಳಿದ್ರು. ಅದನ್ನು ಸ್ಪಾಟ್ ಮಾಜರ್ ಎಲ್ಲ ಮಾಡಿದ್ರು. ಮಾಡಿ ಆದಮೇಲೆ ಚಾರ್ಜ್ ಶೀಟ್ ಹಾಕಿಲ್ಲ. ಚಾರ್ಜ್ ಶೀಟ್ ಹಾಕ್ದಲ್ಲೇ ಇರೋ ಕಾರಣ ಅವನು ಬೇಲ್ ತಗೊಂಡು ಆರಾಮಾಗಿ ಓಡಾಡ್ತಾ ಇದ್ದಾನೆ. ಬೇಲ್ ತಗೊಂಡು ಆರಾಮಾಗಿ ಓಡಾಡ್ಕೊಂಡು ಫಂಕ್ಷನ್ನು ಅದು ಇದು ಇನ್ನೊಬ್ಳ ಜೊತೆ ಎಲ್ಲ ಓಡಾಡ್ಕೊಂಡು ಆರಾಮಾಗೇ ಇದ್ದಾನೆ. ಪೊಲೀಸ್ನವರು ನನಗೆ ಯಾವುದೇ ಥರ ನ್ಯಾಯನೂ ಕೊಟ್ಟಿಲ್ಲ, ಕ್ರಮನೂ ಜರುಗಿಸಿಲ್ಲ, ಏನೂ ಮಾಡಿಲ್ಲ. ಎಲ್ಲೋದ್ರೂ ನಂಗೆ ನ್ಯಾಯನೇ ಸಿಗ್ತಿಲ್ಲ. ಅವನಿಗೆ ಶಿಕ್ಷೆ ಆಗಬೇಕು, ಇಲ್ಲ ಮದುವೆ ಮಾಡ್ಕೊಂಡು ನನ್ನ ಜೊತೆ ಚೆನ್ನಾಗಿರ್ಬೇಕು, ಇಲ್ಲ ಶಿಕ್ಷೆ ಆಗಬೇಕು. ಅವ್ರ ಅಪ್ಪ ಅಮ್ಮಂಗೆ ಎಲ್ಲರಿಗೂ ವಿಚಾರ ಗೊತ್ತಿತ್ತು. ಅವರು ಕೂಡ ನನ್ನ ಒಂದು ಹೆಣ್ಮಗಳು ಅಂತ ಹೇಳಿ ಅವ್ರು ನನ್ನ ನೋಡಿಲ್ಲ, ಅವ್ರ ಮಕ್ಳು ಥರ ಅಂತನೂ ನೋಡಿಲ್ಲ, ಒಂದು ಹೆಣ್ಣು ಅಂತನೂ ನೋಡಿಲ್ಲ, ಹೊಡೆದಿದ್ದಾರೆ. ದಯವಿಟ್ಟು ಅವನಿಗೆ ಶಿಕ್ಷೆ ಅನ್ನೋದು ಆಗಬೇಕು, ನಂಗೆ ನ್ಯಾಯ ಸಿಗಬೇಕು. ನಾನು ತುಂಬ ನೊಂದು ಬೆಂದಿದ್ದೀನಿ, ಇವತ್ತಿಲ್ಲಿ ಬಂದು ಕುತ್ಕೊಂಡು ಹೇಳ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ನನ್ಗೆ ಪಟ್ಟಿರೋ ಕಷ್ಟನೇ. ಆ ಕಷ್ಟಕ್ಕೆ ನಂಗೆ ನ್ಯಾಯ ಸಿಗಬೇಕು, ನಂಗೆ ನ್ಯಾಯ ಕೊಡಿಸ್ಬೇಕು. ನಂಗೆ ನ್ಯಾಯ ಸಿಗೋ ತನಕನೂ ನಾನು ಬಿಡಲ್ಲ, ನಂಗೆ ನ್ಯಾಯ ಬೇಕೇ ಬೇಕು. ಒಂದು ಹೆಣ್ಮಗ್ಳಿಗೆ ಇಷ್ಟೆಲ್ಲ ಅನ್ಯಾಯ ಮಾಡ್ತಾರೆ. ಈಗ ನಾನು ಅಂತಲ್ಲ, ತುಂಬ ಜನ ಹೆಣ್ಮಕ್ಳನ್ನ ಅವನು ಇದೇ ಥರ ಯೂಸ್ ಮಾಡ್ಕೊಂಡು ಬಿಡ್ತಿದ್ದಾನೆ. ಅದು ನನಗೆ ಗೊತ್ತು, ಅದಕ್ಕೆಲ್ಲ ನನಗೆ ಪ್ರೂಫ್ಸ್ ಕೂಡ ನನ್ನ ಹತ್ರ ಇದೆ. ನನ್ನ ಯಾವ ಥರ ಕರಿತಿದ್ದ, ನನ್ನನ್ನು ಯಾವ ಥರ ಯೂಸ್ ಮಾಡ್ಕೊಂಡಿದ್ದೆ, ಅದೇ ಥರ ಎಷ್ಟೋ ಹೆಣ್ಮಕ್ಳನ್ನ ಲೋನ್ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದು ಅವ್ರನ್ನೆಲ್ಲರನ್ನೂ ರೂಮು ಲಾಡ್ಜ್ ಅಂತ ಹೇಳಿ ಕರ್ಕೊಂಡು ಹೋಗಿ ಅವರಿಗೆ ಫಿಸಿಕಲಿ ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಇದೇ ಥರನೇ ಒಂದು ಆಗ್ಬಿಟ್ಟಿದೆ. ಫೈನಾನ್ಸ್ ಫೀಲ್ಡಲ್ಲಿ ಅವ್ನು ಯಾವತ್ತಿಂದ ಬಂದು ಅವತ್ತಿಂದನೂ ನಾನು ಫುಲ್ಲು ಇನ್ಫಾರ್ಮೇಷನ್ ನಾನೇ ಕಲೆಕ್ಟ್ ಮಾಡಿದ್ದೀನಿ. ಪ್ರತಿ ಒಂದು ಡೀಟೇಲ್ಸು ನನಗೆ ಅವನ ಬಗ್ಗೆ ಇದೇ ಥರ ಅಂತಲೇ ಸಿಕ್ಕಿದೆ. ಇಂಥ ಕಾಮುಕ ವ್ಯಕ್ತಿಗಳನ್ನ ದಯವಿಟ್ಟು ಸುಮ್ಮನೆ ಬಿಡಬೇಡಿ, ನಮಗೆ ನ್ಯಾಯ ಕೊಡಿಸಿ. ನಾವು ಹೆಣ್ಮಕ್ಳಿಗೆ ನ್ಯಾಯ ಸಿಗಲೇಬೇಕು. ಇದೇ ಥರ ನೊಂದು ಬೆಂದಿರೋ ಹೆಣ್ಮಕ್ಳಿಗೆ ನ್ಯಾಯ ಸಿಗಲೇಬೇಕು, ಸಿಗಬೇಕು. ಇವತ್ತು ನಾನು, ನಾಳೆ ಇನ್ನೊಬ್ರು ಯಾರಿಗೂ ಅನ್ಯಾಯ ಆಗಬಾರ್ದು. ದಯವಿಟ್ಟು ನ್ಯಾಯ ಕೊಡಿಸಿ.